ಬಂದ್ರೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ. ಓ ಇಲ್ಲಿ ಈ ಕಡೆಯಿಂದನೇ ಬಂತಾ? ಇಲ್ಲ, ಇಲ್ಲಿ ಮಾಮೂಲಿ ಇದು. ಎಷ್ಟೊತ್ತಿನ ಕಾಯ್ಕೊಂಡಿದ್ಯಪ್ಪ? ಜೈ ಶ್ರೀರಾಮ್. ಗುರುಗಳೇ, ನಿಮ್ಮಿಂದ ಇಲ್ಲ, ನಾನು ಬಡ್ದಾಕ್ಬಿಟ್ಟು ಹೋಗ್ಬಿಟ್ಟಿರಲಿ ಗುರು ಪಾಪ, ಯಾಕೆ ಅಲ್ವಾ? ಅವು ನಮ್ಮಂಗೆ ಜೀವಗಳದನಪ್ಪ. ಅವು ಏನಾವತ್ತು ಒಂದು ಹೇಳ್ದಲ್ಲ, ಅದಕ್ಕೋಸ್ಕರ ಇನ್ನವ್ರು ಕಾಯ್ಕೊಂಡೆ. ಯಾಕೆ ಸುಮ್ಮನೆ ಅವನ್ನ ಹೊಡೆಯೋದ್ರಲ್ಲಿ ನಮ್ಗೆ ಏನು ಸಿಕ್ತಲ್ವಾ ರೆಡ್ಡಿ? ಅಲ್ಲ, ನಂಗೆ ನಿಜವಾಗ್ಲೂ ಒಂದು ಖುಷಿ ಆಗೋದೇನು ಅಂದ್ರೆ ನಮ್ಮ ಮಾತನ್ನ ಅರ್ಥ ಮಾಡ್ಕೊಂಡು ಅವನ್ಗೆ ಅನುಭವ ಆಗಿದ್ದು ಕೊಟ್ಟಿದ್ದು ಯಜಮಾನ್ರ ಕೆಲಸ ಸರಿನಾ ಅದು? ಅವನ್ಗೆ ಯಾರಿಗೆ? ಇವನ್ಗೆ ನೋಡಿ, ಅವ್ನು ಉಳಿದ ತೊಡ್ದಲ್ಲ, ಗೊತ್ತಲ್ವತ್ ನಿನ್ಗೆ? ಅದು ಇನ್ನೊಂದೇನು ಗೊತ್ತಾ, ಒಂದ್ ಟೈಮು ಒಟ್ಟಲ್ಲ ಭಗವಂತನ ಕೃಪೆ ಇತ್ತು ತಾನೆ, ಅದಕ್ಕೆ ತಾನೇ ಹುಷಾರಾದ. ನಾನು ಭಗವಂತ ಇದ್ದಿದ್ಕೆ ಅವನು ಹುಷಾರಾದ, ಹಂಗೆ ಅಲ್ವಾ? ಅದೊಂದಕ್ಕೆ ನಾನು ಭಯ ಬೀಳ್ತಿರೋದು. ಜೈ ಶ್ರೀರಾಮ್. ಒಳ್ಳೇದೈತೆ ಬಿಡು, ತಲೆ ಕೆಡಿಸ್ಕೊ. ಏನೋ ಬಂಗಾರಿ, ಆರಾಮ ಮಂಕೊಂಡಿದ್ಯಾ? ಇವ್ರ ಯಜಮಾನ್ರು ಹೇಳ. ಜೈ ಶ್ರೀರಾಮ್. ಜಯ ಆಂಜನೇಯ. ಇವ್ರ ಯಜಮಾನ್ರು ಹೇಳಪ್ಪ. ಶ್ರೀರಾಮ್. ನಾನು ಏನು ಅನ್ಕೊಂಡೆ, ಯಜಮಾನ್ರೇ ಇವರು. ಇಲ್ಲ ಇಲ್ಲ, ಅದಕ್ಕೆ ಯಜಮಾನ್ರೇ ಇವರು. ಬಾಪ. ಇಲ್ಲ ಇಲ್ಲ, ಯಜಮಾನ್ರೇ. ಏನೋ ತಿಂದೈತೆ? ಹ್ಞೂ ಗುರುಗಳೇ, ಯಜಮಾನ್ರೇ ಇವರು. ಊಟ ಮಾಡೈತೆ, ಹ್ಞೂ, ಆರಾಮಾಗಿ ಕುತ್ಕೊಂಡೈತೆ. ಯಜಮಾನ್ರೇ ಗುರುಗಳೇ. ನಡಿಯೋ ಪುಟ್ಟ, ಹೋಲಿ ಬಿಡಪ್ಪ. ನಡಿ. ಗುರು, ನಿನ್ ದೇವರು ಚೆನ್ನಾಗಿ ಇಕ್ಕಿರ್ಲಿ. ಅಲ್ಲ, ದೇವನಿಗೂ ನಿನ್ನ ಒಂದು ಮಾತಿಗೆ ನಾನು ಬೆಲೆ ಕೊಟ್ಟೆ ಅವತ್ತು. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು. ದಾರ ಕೊಡ.